ನಮಸ್ಕಾರ. ನಿಮ್ಮ ಜೀವನದಲ್ಲಿ ಕೂಡ ಇಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರಾ? ಅವರನ್ನು ನೀವು ಯಾವತ್ತೂ ಮರಿಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂತಹ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದಿದ್ದಾರಾ? ನಮ್ಮ ಜೀವನಕ್ಕೆ ಹಲವರು ಬರ್ತಾರೆ. ಬಂದದ್ವರಲ್ಲಿ ಕೆಲವರು ನಮಗೆ ಸಂತೋಷವನ್ನು ಕೊಟ್ಟು ಹೋಗ್ತಾರೆ, ಇನ್ನು ಕೆಲವರು ನಮಗೆ ದುಃಖವನ್ನು ಕೊಟ್ಟು ಹೋಗ್ತಾರೆ. ಹಾಗೆ ಆದಾಗ ನಾವು ದೇವರಲ್ಲಿ ಕೂತ್ಕೊಂಡು ಮೌನವಾಗಿ ಕೇಳ್ತೇವೆ, ಭಗವಂತ ಇಂಥವರನ್ನು ನನ್ನ ಜೀವನದೊಳಗೆ ಯಾಕೆ ತಂದಿ ಅಂತ ನಾವು ಕೇಳುತ್ತೇವೆ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಬಹುಶಃ ನಮ್ಮ ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ನಮ್ಮ ಜೀವನದಲ್ಲಿ ನಾವು ಹಲವಾರು ಜನರನ್ನು ಭೇಟಿಯಾಗ್ತೇವೆ. ಅದರಲ್ಲಿ ಕೆಲವರು ನಮ್ಮ ಜೀವನದಲ್ಲಿ ನಮಗೆ ತುಂಬ ಹತ್ತಿರ ಬರ್ತಾರೆ, ತುಂಬ ಆಪ್ತರಾಗ್ತಾರೆ. ಯಾರೂ ಕೂಡ ಕಾಕತಾಳೀಯವಾಗಿ ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಕೆಲವರು ಆಶೀರ್ವಾದವಾಗಿ ಬರ್ತಾರೆ, ಇನ್ನು ಕೆಲವರು ಪಾಠ ಕಲಿಸುವುದಕ್ಕೋಸ್ಕರ ಬರ್ತಾರೆ. ಯಾರೂ ಕೂಡ ಸುಮ್ಮನೆ ಬಂದು ಹಾಗೆಯೇ ನಮ್ಮ ಜೀವನದಿಂದ ಹೋಗುವುದಿಲ್ಲ. ಹಾಗಿರುವಾಗ ದೇವರು ಇದೆಲ್ಲದರ ಮುಖಾಂತರ ನಮಗೆ ಏನೋ ಒಂದನ್ನು ಕಲಿಸ್ಲಿಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಮ್ಮ ಜೀವನಕ್ಕೆ ಕಳಿಸ್ತಾನೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿಡಬೇಕು. ನಮ್ಮ ಜೀವನದಲ್ಲಿ ನಾವು ಕೆಲವು ವ್ಯಕ್ತಿಗಳನ್ನು ಭೇಟಿಯಾಗ್ತೇವೆ. ನಮ್ಮ ಜೀವನಕ್ಕೆ ಕೆಲವರು ಬರ್ತಾರೆ. ಅವರು ಬಂದಾಗ ಜೀವನದಲ್ಲಿ ಒಂದು ಸಂತೋಷ, ಯಾಕೆಂದರೆ ಅವರು ನಮಗೆ ಪ್ರೀತಿಯನ್ನು ಕಲಿಸುವವರು. ಅವರು ನಮ್ಮ ಜೊತೆ ಇದ್ದಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅವರು ನಮ್ಮನ್ನು ನಂಬುತ್ತಾರೆ. ನಾವು ಬಿದ್ದಾಗ ನಮ್ಮ ಕೈ ಹಿಡಿದು ಎದ್ದು ನಿಲ್ಲಿಸ್ತಾರೆ. ನಾವು ಅಂತ ಹೇಳಿದರೆ ಅಪಾರವಾದಂತಹ ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಅವರಲ್ಲಿರ್ತದೆ. ಇದು ಏನು ಅಂತ ಹೇಳಿದರೆ, ಇವರ ಮುಖಾಂತರ ದೇವರು ನಮಗೇನು ಹೇಳ್ತಾನೆ ಅಂತ ಹೇಳಿದರೆ, ನೀನು ಒಬ್ಬಂಟಿಯಲ್ಲ, ನಿನ್ನ ಜೊತೆಗೆ ನಾನಿದ್ದೇನೆ ಅಂತ ಹೇಳಿಕೊಂಡು ದೇವರು ಈ ಮೂಲಕ ನಮಗೆ ಇಂತಹ ವ್ಯಕ್ತಿಗಳನ್ನು ನಮ್ಮ ಜೀವನಕ್ಕೆ ಕಳುಹಿಸಿಕೊಟ್ಟು ನಮಗೆ ದೇವರು ನಮ್ಮ ಜೊತೆ ಇದ್ದಾನೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ತಾನೆ, ನೀನು ಒಬ್ಬಂಟಿಯಲ್ಲ ಅಂತ. ಇನ್ನು ಕೆಲವರು ಬರ್ತಾರೆ, ನಮಗೆ ಜೀವಮಾನದಲ್ಲಿ ಶಾಶ್ವತವಾದಂತಹ ಪಾಠವನ್ನು ಕಲಿಸಿ ಹೋಗ್ತಾರೆ. ನಮಗೆ ಅವರಿಂದಾಗಿ ದುಃಖವೇ, ಯಾಕಾದರೂ ಇವರು ನಮ್ಮ ಜೀವನದಲ್ಲಿ ಬಂದ್ರೋ ಅಂತ ಹೇಳುವಂತಹ ಸ್ಥಿತಿಗೆ ನಾವು ಬಂದು ಮುಟ್ತೇವೆ. ಇಂಥವರನ್ನು ದೇವರು ಯಾಕೆ ಕಲಿಸ್ತಾರೆ? ನಮಗೆ ನಮ್ಮ ಜೀವನಕ್ಕೆ ಯಾಕೆ ಇಂಥವರನ್ನು ಕಳಿಸ್ತಾರೆ ಅಂದರೆ, ನಾವು ಪಾಠ ಕಲಿಬೇಕು, ನಾವು ಯಾರನ್ನು ನಂಬಬೇಕು, ಯಾರ ಜೊತೆಯಲ್ಲಿ ನಾವು ಮುಕ್ತರಾಗಿ ಮಾತಾಡಬೇಕು, ಯಾರ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು, ಇದೆಲ್ಲವನ್ನೂ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ದೇವರು ಇಂಥವನನ್ನು ಕಳಿಸ್ತಾರೆ ನಮ್ಮ ಜೀವನದಲ್ಲಿ, ನೀವು ಪಾಠ ಕಲಿಯಿರಿ ಅಂತ. ನಾವೇನು ಮಾಡುತ್ತೇವೆ ಅಂತ ಹೇಳಿದರೆ, ನಮ್ಮ ವೀಕ್ನೆಸ್ಸನ್ನು, ನಮ್ಮ ದೌರ್ಬಲ್ಯವನ್ನು, ನಮ್ಮ ಜೀವನದ ವೈಯಕ್ತಿಕ ವಿಷಯಗಳನ್ನು ಎಲ್ಲವನ್ನೂ ಕೂಡ ಇನ್ನೊಬ್ಬರಲ್ಲಿ ನಾವು ಬಿಚ್ಚಿಡುತ್ತೇವೆ. ಯಾಕೆಂದರೆ ಅವರನ್ನು ಅಷ್ಟೊಂದು ನಂಬಿ ಪ್ರತಿಯೊಂದನ್ನೂ ನಾವು ಹೇಳುತ್ತೇವೆ. ಆದರೆ ಯಾವತ್ತೋ ಒಂದು ವ್ಯಕ್ತಿ, ಯಾವತ್ತೋ ಒಂದು ದಿನ ಆ ವ್ಯಕ್ತಿ ನಮಗೆ ವ್ಯತಿರಿಕ್ತವಾಗಿ ಅವನಿಗೆ ಎಲ್ಲಿಯಾದರೂ ಆದರೆ ನಮ್ಮ ಮತ್ತು ಅವರ ಮಧ್ಯದಲ್ಲಿ ಏನಾದರೂ ವೈಮನಸ್ಸು ಬಂದಾಗ ಅದೇ ವಿಷಯವನ್ನು ಹಿಡ್ಕೊಂಡು ಅವ ನಮಗೆ ಮತ್ತೆ ನೋಯಿಸಬಹುದು. ಇಂಥದ್ದೆಲ್ಲ ಘಟನೆಗಳು ನಮ್ಮ ಸುತ್ತಮುತ್ತಲೂ ಯಾವಾಗಲೂ ಎಲ್ಲರ ಜೀವನದಲ್ಲಿಯೂ ಇದೆಲ್ಲ ನಡೀತದೆ. ಹಾಗಾಗಿ ಇಂತಹ ಕೆಲವು ವ್ಯಕ್ತಿಗಳು ನಮಗೆ ಪಾಠ ಕಲಿಸೋದಕ್ಕೋಸ್ಕರ ಬರ್ತಾರೆ. ಯಾರನ್ನೇ ಆಗಲಿ ನಾವು ಕಂಡ ತಕ್ಷಣ ಅವರ ಮುಂದೆ ಎಲ್ಲವನ್ನು ಬಿಚ್ಚಿಟ್ಟು ಅವರನ್ನು ಅಷ್ಟಾಗಿ ನಾವು ನಂಬುವುದಲ್ಲ. ಕೆಲವೊಂದಷ್ಟು ಕಾಲ ನಾವು ಕಾಯಬೇಕು. ಈ ವ್ಯಕ್ತಿಗಳು ಏನು, ಇವರ ಸ್ವಭಾವ ಏನು, ಇವರ ನಡತೆ ಏನು ಅಂತ ಹೇಳುವಂಥದ್ದು 1 ದಿನ, 2 ವರ್ಷ, 3 ವರ್ಷ ಒಬ್ಬ ವ್ಯಕ್ತಿ ನಾಟಕ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ವರ್ಷ ಯಾರಿಗೂ ನಾಟಕ ಮಾಡಲಿಕ್ಕೆ ಆಗೋದಿಲ್ಲ. ಅವರ ನಿಜ ಸ್ವರೂಪ ಅಂತ ಹೇಳುವುದು ಗೊತ್ತಾಗಿಯೇ ಆಗ್ತದೆ. ಆದ ಕಾರಣ ಅಲ್ಲಿಯವರೆಗೆ ನಾವು ತಾಳ್ಮೆಯಿಂದ ಇರಬೇಕು. ನಮ್ಮ ವೈಯಕ್ತಿಕ ವಿಚಾರಗಳನ್ನು ನಮಗೆ ನಮ್ಮ ಬಳಿಯೇ ಇಟ್ಟುಕೊಳ್ಳಿಕ್ಕೆ ಆಗದಿದ್ದರೆ ಅದನ್ನು ನಾವು ಹೊರಗಡೆ ಎಲ್ಲ ಹೇಳಿಕೊಂಡು ಅವನಿಂದ ಸಾಂತ್ವನವನ್ನು ಬಯಸಿದರೆ ಅದು ನಮಗೆ ಸಿಗ್ತದಾ? ಹಾಗಿದ್ದಾಗ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ನಮ್ಮ ಜೀವನಕ್ಕೆ ಬಂದು ದುಃಖವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಆದರೆ ಇದರಲ್ಲಿ ನಾವು ಆಲೋಚನೆ ಮಾಡಬೇಕು, ಏನು ಪಾಠವನ್ನು ನಾವಿದರಿಂದ ಕಲಿಬೇಕು ಅಂತ ಹೇಳುವಂಥದ್ದನ್ನು. ಹಾಗಾಗಿ ಈ ಪಾಠಗಳು, ಈ ವಿಚಾರಗಳು ಎಲ್ಲ ಯಾವುದೇ ಪಠ್ಯ ಪುಸ್ತಕದಿಂದ, ಪಾಠ ಪುಸ್ತಕಗಳಿಂದ ಅಥವಾ ಪುಸ್ತಕಗಳಿಂದಲೂ ನಮಗೆ ಸಿಗುವುದಿಲ್ಲ. ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬರ್ತಾರಲ್ಲ ಕೆಲವು ವ್ಯಕ್ತಿಗಳು, ಅವರೇ ನಮಗೆ ಕಲಿಸಿಕೊಡ್ತಾರೆ. ಹಾಗಾಗಿ ಒಂದು ಸಣ್ಣ ಉದಾಹರಣೆಯನ್ನು ನೋಡುವ. ಒಬ್ಬ ಶಿಲ್ಪಿ ಒಂದು ಕಲ್ಲಿನಿಂದ ಒಂದು ವಿಗ್ರಹವನ್ನು ಕೆತ್ತುತ್ತಾ ಇದ್ದಾನೆ. ಆ ಕಲ್ಲಿಗೆ ಉಳಿಯ ಪೆಟ್ಟು ಬೀಳ್ತಾ ಉಂಟು. ಆಗ ಆ ಕಲ್ಲಿಗೆ ನೋವಾಗ್ತಾ ಇರ್ಬೋದಾ? ಆ ಕಲ್ಲು ದುಃಖ ಅನುಭವಿಸ್ತಾ ಇರ್ಬೋದು, ಗೊತ್ತಿಲ್ಲ ಅಲ್ವಾ? ಆದರೆ ಸ್ವಲ್ಪ ಸಮಯ ಹೋದ ನಂತರ ಆ ಕಲ್ಲೇ ಒಂದು ವಿಗ್ರಹವಾಗಿ ಸುಂದರವಾದಂತಹ ರೂಪ ತಳೆದು ನಿಲ್ತದೆ ಅಲ್ವಾ? ಅದು ಎಷ್ಟು ದುಃಖ ಅನುಭವಿಸಿದ್ರೂ ಕೂಡ ಕೊನೆಗೆ ಅದಕ್ಕೆ ಒಳ್ಳೆಯದೇ ಆಯಿತು. ಹಾಗಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ನಾವು ದುಃಖ ಅನುಭವಿಸಿದ್ರು, ಅಯ್ಯೋ ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವನದಿಂದ ಹೋದ್ರಲ್ಲ ಅಂತ ಹೇಳಿಕೊಂಡು ನಾವು ಅಯ್ಯೋ ಮುಗಿದೇ ಹೋಯಿತು, ಇನ್ನು ನಾವು ಬದುಕುವುದು ಹೇಗೆ ಅಂತ ನಾವು ದುಃಖ ಪಡ್ತೇವೆ. ಆದರೆ ಕೊನೆಗೆ ಅದರಿಂದ ನಮಗೆ ಒಳ್ಳೆಯದೇ ಆಗ್ತದೆ. ಯಾಕಾಗಿ ಕೆಲವು ವ್ಯಕ್ತಿಗಳನ್ನು ದೇವರು ನಮ್ಮ ಜೀವನದಿಂದ ದೂರ ಕೊಂಡೋಗ್ತಾರೆ ಅಂತ ಹೇಳಿದರೆ, ಇನ್ನು ನಿಮಗೆ ಒಳ್ಳೆಯದು ಮಾಡುವಂತಹ ವ್ಯಕ್ತಿಗಳು ಬರಲಿ ಅಂತ ಹೇಳುವಂತಹ ಕಾರಣಕ್ಕೋಸ್ಕರ ಈ ಕೆಟ್ಟ ವ್ಯಕ್ತಿಗಳನ್ನು ದೇವರು
ದೇವರು ನಮ್ಮಿಂದ ದೂರ ಮಾಡಿ ಆ ಜಾಗವನ್ನು ಇನ್ನು ಒಳ್ಳೆಯ ವ್ಯಕ್ತಿಗಳ ಪ್ರವೇಶಕ್ಕೋಸ್ಕರ ಖಾಲಿ ಮಾಡಿ ಇಟ್ಟಿರ್ತಾನೆ. ಹಾಗಾಗಿ ಯಾರು ನಮ್ಮಿಂದ ಬಿಟ್ಟು ಹೋದರೂ ಕೂಡ ನಮ್ಮ ಜೀವನ ಮುಗಿಯುವುದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಎಲ್ಲ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಅವನನ್ನೊಟ್ಟಿಗೆ ಇರಬೇಕಿತ್ತು, ಅವನನ್ನ ಜೊತೆ ಪ್ರೀತಿಯಲ್ಲಿ ಇರಬೇಕಿತ್ತು, ಅಯ್ಯೋ ಅವಳು ನನ್ನನ್ನು ಬಿಟ್ಟು ಹೋಗಬಾರ್ದಿತ್ತು, ಅಯ್ಯೋ ಇವರು ನನಗೆ ದುಃಖ ಕೊಡಬಾರ್ದಿತ್ತು, ಹೀಗೆಲ್ಲ ನಾವು ಆಲೋಚನೆ ಮಾಡುವುದಕ್ಕಿಂತಲೂ ಕೂಡ ಮುಂದೆ ಇದು ನನ್ನ ಯಾವುದೋ ಒಂದು ಒಳ್ಳೆಯದಕ್ಕೆ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಮನಸ್ಸಿಗೆ ಮೊದಲು ತೆಗೆದುಕೊಳ್ಬೇಕು. ಹಾಗಾಗಿ ನಮ್ಮ ಜೀವನಕ್ಕೆ ಬರುವಂತಹ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಒಂದು ಅಧ್ಯಾಯ ಮಾತ್ರ, ಅವರು ಇಡೀ ಒಂದು ಪುಸ್ತಕ ಅಲ್ಲ. ಕೆಲವರು ಒಂದು ಪುಟದಷ್ಟು ಇರ್ಬೋದು, ಕೆಲವರು ಒಂದು ಅಧ್ಯಾಯ ಇರ್ಬೋದು, ಆದರೆ ನಮ್ಮ ಜೀವನದ ಕೊನೆಯ ಪುಟಗಳವರೆಗೆ ನಮ್ಮ ಜೊತೆಯಲ್ಲಿ ಇರುವಂಥವರು ಬಹಳ ಕಡಿಮೆ ಜನ. ಹಾಗಾಗಿ ಯಾರೇ ಆದರೂ ಕೂಡ ನಮ್ಮ ಜೀವನದಿಂದ ಬಿಟ್ಟು ಹೋಗಿಬಿಟ್ರೆ ಅಥವಾ ನಮ್ಮಿಂದ ದೂರ ಆದರೆ ಅವರ ಮೇಲೆ ಕೋಪವೂ ಮಾಡಿಕೊಳ್ಬಾರ್ದು, ಅವರ ಮೇಲೆ ಯಾವಾಗಲೂ ಸೇಡು ತೀರಿಸಿಕೊಳ್ಳುವಂತಹ ಮನೋಭಾವವನ್ನು ಕೂಡ ನಾವಿರಿಸಿಕೊಳ್ಬಾರ್ದು. ನಾವು ಆಲೋಚನೆ ಮಾಡಬೇಕು, ದೇವರು ಈ ಮುಖಾಂತರ ನಮಗೆ ಏನು ಪಾಠ ಕಲಿಸ್ತಾನೆ ಅಂತ ಹೇಳುವಂಥದ್ದು, ಏನು ನನಗೆ ತಿಳಿಸ್ತಾ ಇದ್ದಾನೆ ಅಂತ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಮ್ಮ ಜೀವನ ಬದಲಾಗಬಹುದು, ನಮ್ಮ ಮನಸ್ಸಿನ ಶಾಂತಿ ಅಂತ ಹೇಳುವಂಥದ್ದು ಶಾಶ್ವತವಾಗಿ ಉಳ್ಕೊಳ್ಬೋದು. ಯಾರೂ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಯಾರ ಜೀವನದಲ್ಲಿಯೂ ಬಂದು ಹೋಗುವುದಿಲ್ಲ. ಎಲ್ಲದರ ಹಿಂದೆ ಕೂಡ ನಿನ್ನೆನೇ ನಾವು ಮಾತಾಡಿದ್ದೇವೆ, ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಹೇಳುವಂಥದ್ದು ಒಂದು ಕೆಲಸ ಮಾಡ್ತಾ ಇರ್ತದೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದು ಎಲ್ಲವೂ ನಡೀತಾ ಇರ್ತದೆ. ಹಾಗಾಗಿ ಯಾವುದೋ ಒಂದು ಕಾರಣದಿಂದಾಗಿ ದೇವರು ಪ್ರತಿಯೊಬ್ಬನನ್ನೂ ಕೂಡ ನಮ್ಮ ಜೀವನಕ್ಕೆ ಕಳಿಸ್ತಾನೆ. ವಿನಾಕಾರಣ ಯಾರೂ ನಮ್ಮ ಜೀವನದಲ್ಲಿ ಬರುವುದಿಲ್ಲ, ಹೋಗುವುದಿಲ್ಲ. ಬಂದಿದ್ದಾನೆ ಅಂತ ಹೇಳಿ ಆದರೆ ಅದಕ್ಕೂ ಒಂದು ಉದ್ದೇಶ ಇರುತ್ತದೆ, ಹೋಗಿದ್ದಾನೆ ಅಂತ ಹೇಳಿ ಆದರೆ ಅದರ ಹಿಂದೆಯೂ ಕೂಡ ಒಂದು ಒಳ್ಳೆಯ ಉದ್ದೇಶವೇ ಇರ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು, ಮನಸ್ಥಿತಿಯನ್ನು ಬದಲಾಯಿಸಬೇಕು, ಆವಾಗ ಪರಿಸ್ಥಿತಿಯೂ ಬದಲಾಗ್ತದೆ. ನೋಡಿ, ಪುರಾಣಗಳಲ್ಲಿಯೂ ಕೂಡ ಹಾಗೆ ನಾವು ಗಮನಿಸ್ಬೋದು. ಕೆಲವೊಂದು ವ್ಯಕ್ತಿಗಳು ಯಾವ ರೀತಿ ಇನ್ನೊಬ್ಬರ ಜೀವನಕ್ಕೆ ಬಂದಾಗ ಆ ವ್ಯಕ್ತಿಯ ಜೀವನ ಬದಲಾಗ್ತದೆ ಅಂತ ಹೇಳುವಂಥದ್ದನ್ನು ನಾವು ನೋಡುವುದಾದರೆ, ಈಗ ಅರ್ಜುನನ ಜೀವನದಲ್ಲಿ ಶ್ರೀಕೃಷ್ಣ ಯಾಕೆ ಬಂದ, ಯಾವಾಗ ಬಂದ, ಏನು ಅರ್ಜುನ ಹುಟ್ಟುವಾಗಲೇ ಕೃಷ್ಣ ಅವನೊಟ್ಟಿಗೆ ಇರಲಿಲ್ಲ. ಯಾವ ಸಮಯಕ್ಕೆ ಅರ್ಜುನನಿಗೆ ಕೃಷ್ಣನ ಅಗತ್ಯ ಇತ್ತೋ ಆ ಸಮಯದಲ್ಲಿಯೇ ಕೃಷ್ಣ ಅರ್ಜುನನ ಜೀವನಕ್ಕೆ ಬಂದಿದ್ದಾನೆ. ಅವನು ರಣರಂಗದಲ್ಲಿ ನಿಂತುಕೊಂಡು ಏನು ಮಾಡುವುದು ಅಂತ ವಿಷಾದಕ್ಕೊಳಗಾಗಿ ಚಿಂತಿಸ್ತಾ ಇರುವಾಗ ಅಲ್ಲಿ ಮಾಡಿದ ಉಪದೇಶ ಏನುಂಟು, ಅವನನ್ನು ಆ ಮೋಹದಿಂದ ಹೊರಬರಲಿಕ್ಕೆ ಭಗವಂತ ಮಾಡಿದ ಉಪದೇಶ ಏನುಂಟು, ಅದು ಭಗವದ್ಗೀತೆಯಾಯಿತು. ಅಂದರೆ ಶ್ರೀಕೃಷ್ಣನು ಅರ್ಜುನನ ಜೀವನದಲ್ಲಿ ಯಾಕೆ ಬಂದ ಅಂತ ಹೇಳಿದರೆ, ಅವನ ಆ ಮೋಹವನ್ನು ದೂರ ಮಾಡಲಿಕ್ಕೆ, ಅವರಿಗಿದ್ದಂಥ ಆ ಕಷ್ಟವನ್ನು ದೂರ ಮಾಡಲಿಕ್ಕೆ, ಕಾಲಕಾಲಕ್ಕೆ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ. ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅದೆಲ್ಲ ಅನುಭವಿಸಿದ್ದಾರೆ, ಆದರೆ ಆ ಕಷ್ಟದಿಂದ ಅವರು ಪೂರ ನಾಶ ಆಗಿ ಹೋಗಲಿಕ್ಕೆ ಆ ಶ್ರೀಕೃಷ್ಣ ಅರ್ಜುನನ ಜೀವನದಲ್ಲಿಯೋ ಪಾಂಡವರ ಜೀವನದಲ್ಲಿಯೋ ಬಂದವನು ಪೂರ್ತಿ ಇವರು ನಾಶವಾಗಿ ಹೋಗಲಿಕ್ಕೆ ಬಿಡಲಿಲ್ಲ ಅಲ್ವಾ. ಹಾಗಾಗಿ ಶ್ರೀಕೃಷ್ಣ ಅರ್ಜುನನ ಜೀವನದಲ್ಲಿ ಬಂದದ್ದು ಕೂಡ ಯಾವುದೋ ಒಂದು ಕಾರಣದಿಂದ ಬಂದದ್ದು, ಅದು ಕಾಕತಾಳೀಯವಾಗಿ ಬಂದದ್ದಲ್ಲ. ಇನ್ನು ನಾರದ ಮಹರ್ಷಿ ಮತ್ತು ಬಾಲಕ ಧ್ರುವನ ಉದಾಹರಣೆಯನ್ನು ನಾವು ನೋಡುವುದಾದರೆ, ಅಲ್ಲಿ ನೋಡಿ ಗಮನಿಸಿ ಏನು ಅಂತ ಹೇಳಿದರೆ, ಬಾಲಕ ಧ್ರುವ ಅವನ ತಂದೆ ಉತ್ತಾನಪಾದನ ತೊಡೆಯಲ್ಲಿ ನಾನು ಕೂತ್ಕೊಳ್ಬೇಕು ಅಂತ ಬರಬೇಕಾದ್ರೆ ತಾಯಿ ಸುರುಚಿ ಹೇಳ್ತಾಳೆ, ನಿನಗೆ ಆ ಸ್ಥಾನ ಇಲ್ಲ, ನೀನು ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಲ್ಲ. ಸುನೀತಿ ಇನ್ನೊಬ್ಬಳು ಧ್ರುವನ ತಾಯಿ, ಉತ್ತಾನಪಾದನ ಇನ್ನೊಬ್ಬಳು ಹೆಂಡತಿ, ನೀನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣ ನಿನಗೆ ಆ ಭಾಗ್ಯ ಇಲ್ಲ ಅಂತ. ಮಗು ದುಃಖಿತನಾಗಿ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳುವಂಥ ಅಧಿಕಾರ ನನಗೆ ಸಿಗಬೇಕು ಅಂತಾದರೆ ನಾನು ತಪಸ್ಸು ಮಾಡಬೇಕು, ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ನನಗೆ ಆ ಭಾಗ್ಯ ಸಿಕ್ತಿತ್ತಂತೆ, ಇದು ಯಾಕೆ ಅಂತ ದೇವರ ಹತ್ರ ನಾನು ಕೇಳಬೇಕು ಅಂತ ಹೇಳಿಕೊಂಡು ಕಾಡಿಗೆ ಹೊರಟಿದ್ದಾನೆ ಧ್ರುವ. ಹಾಗೆ ಹೋದಾಗ ಆ 5 ವರ್ಷದ ಮಗುವಿಗೆ ಮುಂದೆ ಏನು ಮಾಡಬೇಕು, ಹೇಗೆ ದೇವರನ್ನು ಕಾಣಬೇಕು, ಎಲ್ಲಿ ಸಿಗ್ತಾನೆ, ಯಾವ ದಾರಿ ಯಾವುದು ಗೊತ್ತಿಲ್ಲ. ಆಗ ಧ್ರುವನಿಗೆ ಸಿಕ್ಕಿದ್ದು ಯಾರು ಹೇಳಿ, ನಾರದ ಮಹರ್ಷಿಗಳು. ಆವಾಗ ಸಿಕ್ಕಿದ ನಾರದ ಮಹರ್ಷಿಗಳು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿಸಿ ಅವನು ಮತ್ತೆ ಭಗವಂತನನ್ನು ಕಾಣುವ ಹಾಗೆ ಮಾಡಿದ್ರು. ಇದು ಕಾಕತಾಳೀಯವೋ? ಅಲ್ಲ. ಯಾಕೋಸ್ಕರ ಧ್ರುವನ ಜೀವನದಲ್ಲಿ ನಾರದರು ಬಂದರು, ಅದರಿಂದಾಗಿ ಧ್ರುವ ಭಗವಂತನನ್ನು ಕಾಣುವ ಹಾಗೆ ಆಯಿತು, ಕೊನೆಗೆ ಧ್ರುವ ಪದವಿಗೆ ಅವನು ಹೋಗಿ ತಲುಪುವ ಹಾಗೆ ಆಯಿತು. ಹಾಗಾಗಿ ನಾರದ ಮಹರ್ಷಿಗಳು ಅವನ ಜೀವನದಲ್ಲಿ ಬಂದದ್ದು ಒಳ್ಳೆಯದಕ್ಕೆ, ಕಾಕತಾಳೀಯವಾಗಿ ಅಲ್ಲ. ಹೌದಾ? ಹಾಗೇನೆ ರಾಮ ಮತ್ತು ಹನುಮಂತನ ಭೇಟಿಯನ್ನು ನಾವು ಗಮನಿಸಿದರೆ ರಾಮಾಯಣದಲ್ಲಿ, ಅಲ್ಲಿಯೂ ಕೂಡ ಹಾಗೆ ಪ್ರಾರಂಭದಿಂದಲೇ ರಾಮನ ಜೊತೆಗೆ ಹನುಮಂತ ಇರಲಿಲ್ಲ. ಯಾವ ಸಮಯದಲ್ಲಿ, ಎಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿ ನಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳುವಂಥದ್ದು ಮೊದಲೇ ತೀರ್ಮಾನ ಆಗಿರುತ್ತದೆ. ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 3 ಕಾಂಡದ ನಂತರ
ಹನುಮಂತ ಮತ್ತು ರಾಮನ ಭೇಟಿಯಾಗುವುದು. ಹನುಮಂತ ಸಿಗದೇ ಹೋಗಿದ್ದಿದ್ರೆ ರಾಮನ ಜೀವನದಲ್ಲಿ ಸೀತೆಯನ್ನು ಹುಡುಕ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅಂತಹ ಅಷ್ಟು ದೊಡ್ಡ ಯುದ್ಧವನ್ನು ರಾಮನಿಗೆ ಒಬ್ಬನೇ ಹೋಗಿ ಭಗವಂತ ತಾನು ಮಾಡ್ತಿದ್ದ. ಆದರೆ ಇವರೆಲ್ಲರ ಅಗತ್ಯ ಇತ್ತು, ಯಾಕೆಂದರೆ ಅವನಿಗಿದ್ದಂಥ ವರ ಅಂಥದ್ದಿತ್ತು ರಾವಣನಿಗೆ. ಹಾಗಾಗಿ ರಾಮಚಂದ್ರ ಸ್ವಾಮಿಗೆ ಹನುಮಂತ ಸಿಕ್ಕಿದ್ರಿಂದಾಗಿ ಆ ಸಮಯದಲ್ಲಿ ಮುಂದಿನ ದಾರಿ ಎಲ್ಲ ಸುಲಭವಾಯಿತು. ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕಿ ತರಲಿಕ್ಕೆ ಹನುಮಂತ ಇದ್ದದ್ರಿಂದ ಮಾತ್ರ ಸಾಧ್ಯ ಆಯಿತು. ಹಾಗೆ ಹನುಮಂತನ ಪ್ರವೇಶವೂ ಕೂಡ ರಾಮಾಯಣದಲ್ಲಿ ರಾಮನ ಜೀವನದಲ್ಲಿ ಅದು ಕಾಕತಾಳೀಯ ಅಲ್ಲ. ಎಲ್ಲವೂ ಕೂಡ ಆಯಾಯ ಸಂದರ್ಭದಲ್ಲಿ ಸಹಾಯ ರೂಪದಲ್ಲಿ ಒದಗಿ ಬಂತು ನೋಡಿ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಯಾವುದೇ ಒಳ್ಳೆಯದಿರಲಿ ಕೆಟ್ಟದಿರಲಿ ಎಲ್ಲವೂ ಕಾಸ್ಮಿಕ್ ಅರೇಂಜ್ಮೆಂಟ್ ತೀರ್ಮಾನ ಮಾಡ್ತದೆ. ಯಾರು ಯಾವಾಗ ಬರಬೇಕು, ಯಾರು ಯಾವಾಗ ಹೋಗಬೇಕು, ಎಲ್ಲವನ್ನೂ ಕೂಡ ಅವನು ಭಗವಂತನೇ ತೀರ್ಮಾನ ಮಾಡಿರ್ತಾನೆ. ನಮ್ಮ ಕರ್ಮಫಲಗಳು ತೀರ್ಮಾನ ಮಾಡಿರ್ತದೆ. ಹಾಗೇ ಬರ್ತಾರೆ ಹೋಗ್ತಾರೆ. ಯಾವುದಕ್ಕೂ ಕೂಡ ನಾವು ನೋಯಿಸ್ಲಿಕ್ಕಿಲ್ಲ, ದುಃಖ ಪಡಲಿಕ್ಕಿಲ್ಲ, ನೊಂದುಕೊಳ್ಳಿಕ್ಕಿಲ್ಲ. ಬಂದವರು ಬರ್ತಾರೆ. ಬಂದವರು ಬಂದಾಗ ಇದು ಯಾಕೆ ಬಂದಿದ್ದಾರೆ, ಪ್ರೀತಿಯನ್ನು ಕಲಿಸಲಿಕ್ಕೆ ಬಂದಿದ್ದಾರೆ ಅಂತಾದರೆ ಸುಖದಿಂದ ಅವರನ್ನು ಸಂತೋಷದಿಂದ ಒಪ್ಪಿಕೊಳ್ಳುವುದು. ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತಾದರೆ, ಹೋಗಬೇಕಾದ್ರೆ ನಾವು ಏನು ಪಾಠವನ್ನು ಕಲಿತೆವು ಅಂತ ಹೇಳುವಂಥದ್ದನ್ನು ಆ ಘಟನೆಗಳಿಂದ ನಾವು ತಿಳ್ಕೊಂಡು ನಮ್ಮನ್ನೇ ನಾವು ತಿದ್ದಿಕೊಳ್ಳಬೇಕು. ಹಾಗಾಗಿ ದೇವರು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ನೇರವಾಗಿ ಬರುವುದಿಲ್ಲ. ಕೆಲವೊಮ್ಮೆ ತಾಯಿಯಾಗಿ ಬರ್ತಾನೆ, ಕೆಲವೊಮ್ಮೆ ಸ್ನೇಹಿತನಾಗಿ ಬರ್ತಾನೆ, ಕೆಲವೊಮ್ಮೆ ಗುರುವಾಗಿ ಬರ್ತಾನೆ, ಇನ್ನು ಕೆಲವೊಮ್ಮೆ ನಮ್ಮನ್ನು ನೋಯಿಸಿದ ವ್ಯಕ್ತಿಯಾಗಿಯೂ ಕೂಡ ಬರ್ತಾನೆ. ಹಾಗಾಗಿ ಯಾರೇ ಬಂದರೂ ಕೂಡ, ಯಾವುದೇ ಕಾರಣಕ್ಕೆ ಬಂದರೂ ಕೂಡ ಸುಮ್ಮನೆ ಬರುವುದಿಲ್ಲ. ಅದರ ಹಿಂದೆ ಒಂದು ಉದ್ದೇಶ ಇರ್ತದೆ ಅಂತ ಹೇಳುವಂಥ ಸತ್ಯವನ್ನು ತಿಳ್ಕೊಳ್ಬೇಕು. ಯಾರ ಮೇಲೂ ಕೂಡ ವಿಪರೀತವಾದಂಥ ಅಟ್ಯಾಚ್ಮೆಂಟ್, ಮೋಹವನ್ನು ನಾವಿಟ್ಟುಕೊಳ್ಬಾರ್ದು. ನಾವು ಬಂದದ್ದು ಒಬ್ಬರೇ, ಹೋಗುವುದು ಒಬ್ಬರೇ. ಇಡೀ ಸಂಸಾರ ಪದ್ಮಪತ್ರಮಿವಾಂಭಸ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದರೆ ಕಮಲದ ಎಲೆಯ ಮೇಲೆ ಹೇಗೆ ನೀರಿನ ಹನಿಗಳಿರ್ತದೋ ಹಾಗೆ ಸಂಸಾರದಲ್ಲಿ ಬದುಕಿ ಅಂತ. ಅಂಟಿಯೂ ಅಂಟದ ಹಾಗೆ ಇಲ್ಲಿ ಇದ್ದರೂ ಕೂಡ ಪೂರ್ತಿ ಇಲ್ಲಿಗೆ ಅಂಟಿಕೊಂಡು ಬಿಟ್ಟಿರಲಾಗದಂತಹ ಪರಿಸ್ಥಿತಿಗೆ ಹೋಗಿ ನಾಳೆ ನಾವೇ ದುಃಖಿಸುವುದಲ್ಲ. ಈ ರೀತಿಯಾದಂತಹ ಜೀವನವನ್ನು ಮಾಡಲಿಕ್ಕೆ ನಾವು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಯಾರಿಂದಲೂ ಯಾವುದೇ ನಿರೀಕ್ಷೆ ಇಟ್ಕೊಳ್ಬಾರ್ದು. ನಮ್ಮ ಜೀವನದಲ್ಲಿ ಭೇಟಿಯಾದಂತಹ ಪ್ರತಿಯೊಂದು ವ್ಯಕ್ತಿಗಳಿಂದಲೂ ಕೂಡ ನಮಗೆ ಪಾಠಗಳುಂಟು, ನಾವು ಕಲಿಯುವಂಥದ್ದುಂಟು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮಕ್ಕಿಂತಲೂ ಹೆಚ್ಚು ತಿಳಿದವರಿದ್ದಾರೆ, ನಮ್ಮಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದದ್ದು ಉಂಟು ಅಂತ ಹೇಳುವಂಥದ್ದು ಯಾವಾಗಲೂ ನಮ್ಮ ಗಮನದಲ್ಲಿರಬೇಕು. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಾನೇ ಶ್ರೇಷ್ಠ ಅಂತ ಹೇಳುವಂಥದ್ದು ಒಮ್ಮೊಮ್ಮೆ ನಮ್ಮ ತಲೆಗೆ ಅಡರಿ ಬಿಡ್ತದೆ. ನಮ್ಮಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲವನ್ನೂ ನಾನು ತಿಳ್ಕೊಂಡಿದ್ದೇನೆ ಅಂತ ಇಲ್ಲ. ಯಾವಾಗಲೂ ಕೂಡ ನನ್ನಕ್ಕಿಂತ ದೊಡ್ಡದು ಉಂಟು, ನನ್ನಕ್ಕಿಂತಲೂ ಹೆಚ್ಚು ತಿಳಿದವರಿದ್ದಾರೆ ಅಂತ ಹೇಳುವಂಥದ್ದು ಸದಾಕಾಲ ನಮಗೆ ನೆನಪಿರಬೇಕು. ನಾವು ಯಾವಾಗಲೂ ಕೂಡ ಏನೇ ಒಂದು ತಿಳ್ಕೊಳ್ಳಿಕ್ಕೆ ಹೋದಷ್ಟು ನಮಗೆ ಗೊತ್ತಾಗುವುದೇನು, ನಾನೇನೂ ತಿಳ್ಕೊಂಡಿಲ್ಲ ಅಂತ ಹೇಳುವಂಥದ್ದು. ಜ್ಞಾನ ಮಾರ್ಗದಲ್ಲಿ ಇದು ನಮಗೆ ಹೆಚ್ಚು ಪಾಠವನ್ನು ಕಲಿಸ್ತದೆ. ಹಾಗಾಗಿ ಬರುವಂತಹ ಪ್ರತಿಯೊಂದು ಸನ್ನಿವೇಶಗಳನ್ನು ಒಪ್ಪುವ, ಇದರಿಂದ ಯಾವ ಯಾವ ಪಾಠಗಳನ್ನು ಕಲಿಬೇಕು ಅಂತ ಹೇಳುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳುವ, ಪ್ರೀತಿಯನ್ನು, ಪ್ರೇಮವನ್ನು, ಮೋಹವನ್ನು ಎಲ್ಲವನ್ನೂ ಕೂಡ ಆ ಭಗವಂತನ ಮೇಲೆ ಇಟ್ಟುಕೊಳ್ಳುವ. ಅವನಲ್ಲದೆ ಈ ಆತ್ಮಕ್ಕೆ ಅಷ್ಟೊಂದು ಸಮೀಪರಾದವರು ಯಾರೂ ಇಲ್ಲ ಅಂತ ಹೇಳುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಯಾವುದೂ ಕೂಡ ಸುಮ್ಮನೆ ಈ ಜೀವನದಲ್ಲಿ ನಡೆಯುವುದಿಲ್ಲ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.